ಇದೀಗ ಸೋಮವಾರ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಗುವುದು ಬಹುತೇಕವಾಗಿ ಖಚಿತ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಸಂಜೆ 4ಕ್ಕೆ ನೂತನ ಸಚಿವರ ಪಟ್ಟಾಭಿಷೇಕ. ಸೋಮವಾರ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರ ಪಟ್ಟಾಭಿಷೇಕ ನಡೆಯುತ್ತೆ. ದೆಹಲಿಯಲ್ಲಿ ಈ ಕುರಿತು ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇರುವಂತದ್ದು. ಸಿಎಂ ಡಿಕೆ, ಸಿದ್ದು, ಬಿಕೆ ಹರಿಪ್ರಸಾದ್ ಮಾತುಕತೆ ಈಗ ಸಕ್ಸಸ್ ಆಗಿದೆ. ಸಚಿವರಾಗಲಿರುವ ಶಾಸಕರ ಪಟ್ಟಿ ಬಹುತೇಕ ಅಂತಿಮ ಆಗಿದೆ. ಪಟ್ಟಿಗೆ ಬಹುತೇಕ ಒಪ್ಪಿಗೆ ನೀಡಿದ್ದಾರಂತೆ ರಾಹುಲ್ ಗಾಂಧಿ. ಎಲ್ಲ ಅಂದುಕೊಂಡಂತೆ ಆದ್ರೆ ಸೋಮವಾರವೇ ಈ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಸೋಮವಾರ ಆಗಸ್ಟ್ 3ರ ಸಂಜೆ 4 ಗಂಟೆಗೆ ಈ ಒಂದು ಮುಹೂರ್ತ. ಈಗಾಗಲೇ ಸರ್ಕಾರದಿಂದ ಲೋಕಭವನಕ್ಕೆ ಮಾಹಿತಿ ಕೂಡ ರವಾನೆಯಾಗಿದೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಆಗಮನ ಸಾಧ್ಯತೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ. ಇನ್ನು ನೋಡಿ, ಸೋಮವಾರ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರ ಪಟ್ಟಾಭಿಷೇಕ ನಡೆಯೋದು ಕನ್ಫರ್ಮ್. ಈ ಕುರಿತಾಗಿ ದೆಹಲಿಯಲ್ಲಿ ಈಗ ಮೀಟಿಂಗ್ ಮೇಲೆ ಮೀಟಿಂಗ್ ಕೂಡ ಆಗ್ತಾ ಇರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರ ಮಾತುಕತೆ ಈಗ ಸಕ್ಸಸ್ ಆಗಿದೆ. ಸಚಿವರಾಗಲಿರುವಂತಹ ಶಾಸಕರ ಪಟ್ಟಿ ಬಹುತೇಕವಾಗಿ ಅಂತಿಮ ಆಗಿರುವಂತದ್ದು. ಈ ಒಂದು ಪಟ್ಟಿಗೆ ಬಹುತೇಕ ಒಪ್ಪಿಗೆಯನ್ನ ಕೂಡ ನೀಡಿರುವಂತದ್ದು ರಾಹುಲ್ ಗಾಂಧಿ. ಹಾಗಿದ್ರೆ ಇವರು ಮಂತ್ರಿಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಶರತ್ ಬಚ್ಚೇಗೌಡರು ಈಗ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ಜೆಟಿ ಪಾಟೀಲ್ ಬೀಳಗಿ ಕ್ಷೇತ್ರದ ಶಾಸಕ, ಬಿ ಶಿವಣ್ಣ ಆನೇಕಲ್ ಕ್ಷೇತ್ರದ ಶಾಸಕರು, ಇವರು ಮಂತ್ರಿಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅನಿಲ್ ಚಿಕ್ಮಾದೂರ್ ಎಚ್ಡಿ ಕೋಟೆ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ಎನ್ ಚಲುವರಾಯ ಸ್ವಾಮಿ ನಾಗಮಂಗಲ ಕ್ಷೇತ್ರದ ಶಾಸಕರು, ಇವರು ಕೂಡ ಮಂತ್ರಿಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ವಿಜಯಾನಂದ ಕಾಶಪ್ಪನವರ್ ಹುನಗುಂದ ಕ್ಷೇತ್ರದವರು, ಉತ್ತರ ಕರ್ನಾಟಕದವರು. ಇನ್ನು ಲಕ್ಷ್ಮಣ ಸವದಿ ಅಥಣಿ ಕ್ಷೇತ್ರದ ಶಾಸಕ, ಇವರು ಕೂಡ ಮಂತ್ರಿಯಾಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದ ಶಾಸಕರಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಸಲೀಂ ಅಹಮದ್ ಪರಿಷತ್ನ ಸದಸ್ಯರಾಗಿದ್ದಾರೆ. ಇವರು ಕೂಡ ಮಂತ್ರಿ ರೇಸ್ನಲ್ಲಿ ಇರುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮಧು ಬಂಗಾರಪ್ಪ ಸೊರಬ ಕ್ಷೇತ್ರದ ಶಾಸಕ, ಕೆಎಂ ಶಿವಲಿಂಗೇಗೌಡ ಅರಸೀಕೆರೆ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ಮಾಂಕಾಳ ವೈದ್ಯ ಭಟ್ಕಳ ಕ್ಷೇತ್ರದ ಶಾಸಕರಾಗಿದ್ದಾರೆ. ಮಂತ್ರಿಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಆರತಿ ಕೃಷ್ಣ ಅವರು ಮೊದಲಿನಿಂದಲೂ ಕೂಡ ಹೆಸರು ಕೇಳಿ ಬರ್ತಾ ಇರುವಂತದ್ದು, ಪರಿಷತ್ನ ಸದಸ್ಯೆಯಾಗಿದ್ದಾರೆ. ಇನ್ನು ಎಎನ್ ಹ್ಯಾರಿಸ್ ಶಾಂತಿನಗರದ ಶಾಸಕ, ಶರತ್ ಬಚ್ಚೇಗೌಡ ಜೊತೆಗೆ ಹ್ಯಾರಿಸ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಎಲ್ಲ ಅಂದುಕೊಂಡಂತೆ ಆದ್ರೆ ಈ ಒಂದು ಸೋಮವಾರವೇ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಎಸ್ ದೀಪಾ, ಇದೀಗ ಸೋಮವಾರ ಬಹುತೇಕವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಭರ್ತಿಯಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ? ಗಂಗಾ, ಇಷ್ಟು ದಿನ ಕಾದಿದ್ದಂತಹ ಶಾಸಕರುಗಳಿಗೆ ಬಹುತೇಕವಾಗಿ ಸೋಮವಾರ ಎಲ್ಲವೂ ಕೂಡ ಮುಗಿಯುತ್ತೆ ಅನ್ನುವಂತಹ ಒಂದು ಸ್ಪಷ್ಟನೆ ಸಿಕ್ಕಂಗಿದೆ. ಯಾಕಂದರೆ ಮಾಜಿ ಸಿಎಂ ವಾಪಸ್ ರಾಜ್ಯಕ್ಕೆ ಆಗಮಿಸಿದ ಬಳಿಕ ಬಿಕೆ ಹರಿಪ್ರಸಾದ್ ಅಲ್ಲೇ ಉಳ್ಕೊಂಡಿದ್ರು. ನಿನ್ನೆ ರಾತ್ರಿಯೂ ಕೂಡ ಒಂದು ಮೀಟಿಂಗ್ ನಡೆದಿದೆ ಅನ್ನುವಂಥದ್ದು. ಆ ಮೀಟಿಂಗಲ್ಲಿ ರಾಜ್ಯ ನಾಯಕರು ಕೊಟ್ಟಂತಹ ಪಟ್ಟಿ, ರಾಹುಲ್ ಗಾಂಧಿ ಅವರ ಹತ್ರ ಇದ್ದಂತಹ ಪಟ್ಟಿಯ ತಾಳೆ ಬಳಿಕ ಒಂದಿಷ್ಟು ಫೈನಲ್ ಹೆಸರುಗಳು ಆಗಿವೆ. ಹಾಗಾಗಿ ಸೋಮವಾರ ಸಂಜೆ 4 ಗಂಟೆಗೆ ಸರ್ಕಾರ ಸಮಯವನ್ನು ತೆಗೆದುಕೊಂಡಿದೆ ರಾಜಭವನ ಅಂದರೆ ಲೋಕಭವನದಲ್ಲಿ. ಅಲ್ಲಿ ಪ್ರಮಾಣ ವಚನ ನಾಳೆ ಸಂಜೆ ಆಗತ್ತೆ, ಅಂದರೆ ಸೋಮವಾರ ಸಂಜೆ 4 ಗಂಟೆಗೆ ಆಗಲಿದೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಸಿಗ್ತಿದೆ. ಮೌಖಿಕವಾಗಿ ಸರ್ಕಾರ ಲೋಕಭವನದಲ್ಲಿ ಒಂದು ಸಮಯಾವಕಾಶ ತೆಗೆದುಕೊಂಡಿರೋದ್ರಿಂದ ಬಹುತೇಕವಾಗಿ ಅಂದು ಫೈನಲ್ ಅಂದರೆ ಪ್ರಮಾಣ ವಚನ ಆಗುತ್ತೆ. ಉಳಿದಂತೆ 18 ಜನರು ಅಂದರೆ ಕಂಪ್ಲೀಟ್ ಆಗಿ ಅಲ್ಲದೆ ಹೋದ್ರೂ ಕೂಡ ಅಟ್ಲೀಸ್ಟ್ 18 ಜನರ ಸಂಪುಟ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ಇಷ್ಟು ದಿನಗಳ ಕಾಲ ಉಳ್ಕೊಂಡಿದ್ದಂತಹ
ಅನ್ನುವಂಥದ್ದು ಯಾವ ಹೆಸರುಗಳಿದ್ವು, ಜೊತೆಗೆ ರಾಜ್ಯ ನಾಯಕರು CM, ಮಾಜಿ CM BK ಹರಿಪ್ರಸಾದ್ ಸೇರಿದಂತೆ ನಾಯಕರುಗಳು ಕೊಟ್ಟಂತಹ ಪಟ್ಟಿ, ರಾಹುಲ್ ಗಾಂಧಿ ಮಾಡಿಸಿದಂತಹ ಸರ್ವೆಗಳಲ್ಲಿ ಈಕ್ವಲ್ ಯಾರಿದ್ದಾರೆ ಅಂದರೆ ಎಲ್ಲ ಸೇಮ್ ಹೆಸರುಗಳು ಯಾವಿದೆ 3-4 ಪಟ್ಟಿಯಲ್ಲಿ ಅಂಥವರ ಲಿಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಲ್ಲವೂ ಕೂಡ ರಾಜಭವನಕ್ಕೆ ಪಟ್ಟಿ ರವಾನೆ ಆದ ಬಳಿಕವೇ ಗೊತ್ತಾಗಬೇಕಾಗಿದೆ. ಯಾಕಂದರೆ ಯಾರ ಬಳಿಯೂ ಕೂಡ ಸ್ಪಷ್ಟತೆ ಇಲ್ಲ. ಇವನ್ CM ತಮ್ಮ ಪಟ್ಟಿಯನ್ನು ಕೊಟ್ಟು ಬಂದಿದ್ದು ಬಿಟ್ಟರೆ ಅವರಿಗೂ ಕೂಡ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರು ಯಾವುದನ್ನು ಫೈನಲ್ ಮಾಡ್ತಿದ್ದಾರೆ ಅನ್ನುವಂತಹದ್ದು ಗೊತ್ತಾಗಿರ್ಲಿಕ್ಕಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಸೋಮವಾರದ ಮಧ್ಯಾಹ್ನದ ವೇಳೆಗೆ ಯಾರ್ಯಾರಿಗೆ ಈ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಸ್ಪಷ್ಟ ಚಿತ್ರಣ ಗೊತ್ತಾಗಲಿದೆ. ಗಂಗಾ, ಎಸ್, ಹಾಗೆ ಇರಿ ದೀಪಾ ಅವರೇ ಲೈನ್ನಲ್ಲಿ. ಇದೀಗ ಮತ್ತಷ್ಟು ನಿಮ್ಮಿಂದ ಮಾಹಿತಿಯನ್ನ ಪಡೆದುಕೊಳ್ತೀನಿ.